ಶ್ರೀ ಇಷ್ಟಕಾಮ್ಯ ಸ್ವಾಮಿ ಸೇವಾ ಸಮಿತಿ, ಕಾಮೇನಹಳ್ಳಿ, ಹುಲಗುಂಡಿ ಮುಖ್ಯ ರಸ್ತೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾಮೇನಹಳ್ಳಿ ಗ್ರಾಮಸ್ಥರಿಂದ. ಮತ್ತು ಬ್ಯಾಂಕ್ ಅಕೌಂಟ್ ಹಾಕಲಾಗಿದೆ. ಪೂರ್ಣವಾಗಿ ಓದಿ ನಿಮಗೆ ಆನಂದವಾದರೆ ಮನೆಯಲ್ಲೇ ಕುಳಿತು ಈ ಬ್ಯಾಂಕ್ ಅಕೌಂಟಿಗೆ ಹಾಕಿ ನೀವು ಭಗವಂತನ ಕೃಪೆಗೆ ಪಾತ್ರರಾಗೆಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂತಹ ಎಲ್ಲರಿಗೂ ಅನಂತ ವಂದನೆಗಳು. ನಮ್ಮ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷವೇನೆಂದರೆ, ಕೆಲವರು ನಮಗೆ ಫೋನ್ ಮುಖಾಂತರ ನಿಮ್ಮ ವಿಡಿಯೋ, ತಮ್ಮ ಕಾರ್ಯಕ್ರಮವನ್ನು ನಮ್ಮನೆಯಲ್ಲೇ ಕುಳಿತು ವೀಕ್ಷಿಸಿ ನಮಗೆ ಆನಂದವಾಯಿತು ಎಂದು ಹೇಳಿರುವುದು ಉಂಟು. ಮತ್ತು ರಥೋತ್ಸವಗಳಲ್ಲಿ ಹೋದಾಗ ಎಷ್ಟೋ ಜನ ನಿಮ್ಮ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಒಂದೇ ಚಾನಲ್ನಲ್ಲಿ ಇಂಥ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲೇ ಪ್ರಥಮವಾಗಿ ಎಂದು ಹೇಳಿದರೂ ತಪ್ಪಾಗಲಾರದು. ಅಂತಹ ಕಾರ್ಯಕ್ರಮವನ್ನು ನಮಗೆ ಮನೆಯಲ್ಲೇ ಕುಳಿತು ನೀವು ಹಾಕಿರುವುದು ನೋಡುವುದು ನಮ್ಮ ಸೌಭಾಗ್ಯ. ಏಕೆಂದರೆ ವಯಸ್ಸಾದ ಮೇಲೆ ನಾವು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನಮ್ಮ ಮಕ್ಕಳು ಆ ಸಮಯದಲ್ಲಿ ಹೋಗುತ್ತಾರೆ, ಅವರು ನಮ್ಮನ್ನು ಕರೆದುಕೊಂಡು ಹೋಗಲು ಸಾಧ್ಯವಿರುವುದಿಲ್ಲ. ಆಗ ನಮ್ಮ ಮನಸ್ಸಿಗೆ ಮಕ್ಕಳ ಮೇಲೆ ಬೇಜಾರಾಗಬಹುದು, ನಮ್ಮನ್ನು ಕರೆದುಕೊಂಡು ಹೋಗಲಿಲ್ಲ ಎಂಬುದಾಗಿ. ಅಂಥ ಸಂದರ್ಭದಲ್ಲಿ ಈ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಾವು ಹಾಕಿರ್ತಕ್ಕಂತಹ ಕಾರ್ಯಕ್ರಮವನ್ನು ನೀವು 24 ಗಂಟೆಗಳ ಕಾಲ ಯಾವಾಗ ಬೇಕಾದರೂ ನೋಡಬಹುದು. ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ ನೋಡಿ, ನಮ್ಮ ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಮನೆಯವರ ಕಾರ್ಯಕ್ರಮ ನೋಡಿ ಎಂದು ನೀವು ಹಾಕಬಹುದು. ಅವರು ನೋಡಿದಾಗ ಅವರು ಸಂತೋಷಪಟ್ಟು ಆನಂದವನ್ನು ನಿಮ್ಮ ಹತ್ತಿರ ಹಂಚಿಕೊಂಡಾಗ ಅದಕ್ಕೆ ಆ ಪರಮಾನಂದವನ್ನು ಹೇಳಲು ಸಾಧ್ಯವಿಲ್ಲ. ನೀವು 5 ನಿಮಿಷ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ಸ್ಟಾಗ್ರಾಮ್, ವಾಟ್ಸಾಪ್ಗಳಲ್ಲಿ ನಾವು ಕೆಲವು ಕಾರ್ಯಕ್ರಮವನ್ನು ಹಾಕಿರುತ್ತೇವೆ. ಅದರಲ್ಲಿ ನಿಮಗೆ 1 ನಿಮಿಷ ಅಥವಾ 2 ನಿಮಿಷ ಬರಬಹುದು. ಯೂಟ್ಯೂಬಿನಲ್ಲಿ 10 ನಿಮಿಷದಿಂದ 15 ನಿಮಿಷ ಅಥವಾ 20 ನಿಮಿಷ 30 ನಿಮಿಷಗಳ ಕಾಲ ನಿಮ್ಮ ಕಾರ್ಯಕ್ರಮವನ್ನು ನೀವು ಆನಂದವಾಗಿ ಮನೆಯಲ್ಲೇ ಕುಳಿತು ನೋಡಬಹುದು. ಮತ್ತು ನಿಮ್ಮ ಮನೆಯಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ, ಯೂಟ್ಯೂಬ್ ಆಪ್ಷನ್ ಇದ್ದರೆ ಯೂಟ್ಯೂಬಿನಲ್ಲಿ ಹಾಕಿಕೊಂಡರೆ ನೀವು ನಿಜವಾಗಲೂ ನಿಮ್ಮ ಚಲನಚಿತ್ರ ಮಂದಿರದಲ್ಲಿ ಕುಳಿತ ಹಾಗೆ ಆಗುತ್ತದೆ. ಇನ್ನೊಂದು ವಿಶೇಷವೇನೆಂದರೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಾವು ಹೇಳಿದರೆ ಅವರಿಗೆ ನಮ್ಮಲ್ಲಿ ಎಲ್ಲಿ ದುಡ್ಡು ಕಟ್ಟಾಗುತ್ತದೆ, ನಾವು ಎಲ್ಲಿ ದುಡ್ಡು ಕಟ್ಟಬೇಕು ಎಂಬ ಭಯದಿಂದ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೆಲವರು ಹಿಂಜರಿದ್ದಾರೆ. ದಯವಿಟ್ಟು ಆ ಅಭಿಪ್ರಾಯವನ್ನು ಮರೆತು ಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದು ಆಲ್ ಎಂದು ಹೊಡೆದರೆ ನಾವು ಮಾಡಿರ್ತಕ್ಕಂತಹ ಕಾರ್ಯಕ್ರಮ ಅಲ್ಲಿ ನಿಮಗೆ ವಿವರವಾಗಿ ಬರುತ್ತದೆ. ನಿಮಗೆ ಅದರಲ್ಲಿ ಖುಷಿಯಾಗಿದ್ದರೆ ಯಾವ ಕಾರ್ಯಕ್ರಮವನ್ನು ಯಾವಾಗ ಬೇಕಾದ್ರೂ ನೋಡಬಹುದು. ಇದಕ್ಕೆ 1 ರೂಪಾಯಿ ಖರ್ಚಿಲ್ಲ. ನೀವು ಒಂದು ವಿಡಿಯೋವನ್ನು 5 ನಿಮಿಷ ಪೂರ್ತಿಯಾಗಿ ನೋಡಿದರೆ ನಮಗೆ ನಿಮ್ಮ ಒಂದು ವ್ಯೂಸ್ ಬರುತ್ತದೆ. ಆ ವ್ಯೂಸಿನಿಂದ ನಮಗೆ ಪ್ರೋತ್ಸಾಹ ಬರುತ್ತದೆ. ನೀವು ಇದರ ಬಗ್ಗೆ ನಿಮ್ಮ ಮನದಾಳದ ಮಾತನ್ನು ಕಾಮೆಂಟ್ ಮಾಡಿದರೆ ನಮಗೆ ಒಂದು ಪ್ರೋತ್ಸಾಹ ಮಾಡಿದ ಹಾಗೆ ಆಗುತ್ತದೆ. ಆದ್ದರಿಂದ ನಾವು ನಿಮಗೆ ಪೂರ್ಣವಾಗಿ ಯೂಟ್ಯೂಬ್ ಚಾನಲ್ ಹುಲಿಕಲ್ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ಎಂದು
ನಾವು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಾಮೇನಹಳ್ಳಿ ಎಲ್ಲಿ ಶ್ರೀ ಇಷ್ಟಕಾಮ್ಯ ಕೇಶವ ಕಾಮೇನಹಳ್ಳಿಯಲ್ಲಿ ವಾರ್ಷಿಕೋತ್ಸವ ನಡೆಯುತ್ತದೆ. ಅಂದರೆ 6ನೇ ವಾರ್ಷಿಕೋತ್ಸವ ನಡೆಯುತ್ತದೆ. ಈ ಕಾರ್ಯಕ್ರಮ 30/5/2025 ಶುಕ್ರವಾರ, 31/5/2025 ಶನಿವಾರ ಮತ್ತು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ 1/6/2025 ಭಾನುವಾರ. ಇಲ್ಲಿ 6ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ, ಸಂಜನ ಗರುಡೋತ್ಸವ, ತ್ಯಾಗರಾಜರ ಕೀರ್ತನೆ, ಗರುಡೋತ್ಸವ, ಸುದರ್ಶನ ಹೋಮ, ಕಲ್ಯಾಣೋತ್ಸವ ಇಂಥ ಕಾರ್ಯಕ್ರಮಗಳು ನಡೆಯುತ್ತದೆ. ಅಂಥ ಕಾರ್ಯಕ್ರಮಗಳನ್ನು ನಾವು ಈ ಬಾರಿ ಭಗವಂತನ ಅನುಗ್ರಹವಿದ್ದರೆ ಹೋಗಿ ತೆಗೆದು ವಿಡಿಯೋ ಮಾಡಬೇಕು ಎಂದು ಅಪೇಕ್ಷೆಯನ್ನು ಪಟ್ಟಿದ್ದೇವೆ. ಅಪೇಕ್ಷೆ ಪಟ್ಟು ನಮಗೆ ಸಾಧ್ಯವಾಗಿದ್ದರೆ ನಾವು ಅದನ್ನು ವಿಡಿಯೋ ಮಾಡಿ ಖಂಡಿತವಾಗಿ ಹಾಕುತ್ತೇವೆ. ತಾವೆಲ್ಲ ವೀಕ್ಷಿಸಬಹುದು ಎಂಬುದರಲ್ಲಿ ಎರಡು ಮಾತಿಲ್ಲ. ಬನ್ನಿ, ಹಾಸನ ಜಿಲ್ಲೆ ಬೇಲೂರು ತಾಲೂಕು. ನೀವು ಹಾಸನದಿಂದ ಬೇಲೂರು ಮಾರ್ಗದ ಮಧ್ಯೆ ಹಗರೆಯಲ್ಲಿ ಇಳಿದರೆ ನಿಮ್ಮ ಮಾದಿಹಳ್ಳಿ, ಹುಲುಗುಂಡಿ, ಕಾಮನಹಳ್ಳಿ ಬರುತ್ತದೆ. ಹಾಸನ ಸಕಲೇಶಪುರವಾಗಿ ಹೋಗಿ ಕಂದಲಿ ಹತ್ತಿರ ಇಳಿದರೆ ಕಂದಲಿಯಿಂದ ಬಯಲಹಳ್ಳಿ ಮತ್ತು ಅದು ನಂತರ ಕಾಮೇನಹಳ್ಳಿ ಬರುತ್ತದೆ. ಕಾಮೇನಹಳ್ಳಿ ಎಂದರೆ ಅಲ್ಲಿ ಒಂದು ಗಡಿ ಇದೆ, ಬಸ್ ಸ್ಟಾಪ್. ಅಲ್ಲಿ ಇಳಿದರೆ ಒಂದು 5 ನಿಮಿಷ ನೀವು ನಡೆದುಕೊಂಡು ಹೋದರೆ ಊರಿನ ಒಳಗೆ ಕಾಮೇನಹಳ್ಳಿಯ ದೇವಸ್ಥಾನ, ಇಷ್ಟಸ್ವಾಮಿ ಕೇಶವರ ಗೋಪುರ, ರಾಜಗೋಪುರ ನಿಮಗೆ ಕಾಣಿಸುತ್ತದೆ. ಅದೇ ಕಾಮೇನಹಳ್ಳಿ. ಬನ್ನಿ, ತಮ್ಮ ಕಾರ್ಯಕ್ರಮವನ್ನು ನೋಡುತ್ತಿರಂತೆ. ಮತ್ತು ಈಗ ನಿಮಗೆ ಹೋದ ವರ್ಷ ಆಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ನಿಮಗೆ ತೋರಿಸುತ್ತೇವೆ. ಮತ್ತು ಯಾರು ಈಗ ಈ ಕಾರ್ಯಕ್ರಮವನ್ನು 30, 31, 1 ಶುಕ್ರವಾರ, ಶನಿವಾರ, ಭಾನುವಾರ ಇಟ್ಟುಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಬರಬೇಕು ಎಂಬ ಆಸೆ ಇರುತ್ತದೆ. ಕೆಲವು ಕಾರಣಾಂತರಗಳಿಂದ ಬರಲು ಆಗುವುದಿಲ್ಲ. ತಮ್ಮ ಮನಸ್ಸಿನಲ್ಲಿ ಇಂತಹ ಕಾರ್ಯಕ್ರಮ ಅಮೋಘವಾಗಿ ಸಾವಿರಾರು ಜನರು ಬಂದು ತಮ್ಮ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತರಾಗಿ ಇಷ್ಟಕಾಮ್ಯ ದೇವರಿಗೆ ತಮ್ಮ ಕೈಯಲ್ಲಾದಂತಹ ಕಾಣಿಕೆಯನ್ನು, ವಸ್ತ್ರ, ಚಿನ್ನ, ಬೆಳ್ಳಿ, ತಮ್ಮ ಕೈಯಲಾದಷ್ಟು ಇಂಥದ್ದು ಮತ್ತು ಹಣ ಇಷ್ಟೇ ಎಂಬುದಾಗಿ ಏನಿಲ್ಲ, ಬರುತ್ತಾರೆ, ಕೊಡುತ್ತಾರೆ. ತಾವು ಹರಕೆಯನ್ನು ಮಾಡಿಕೊಂಡು ಕೆಲವರು ಹೋಗಿದ್ದಾರೆ. ಅವರಿಗೆ ಕೆಲವು ಅನುಕೂಲವೂ ಆಗಿದೆ. ನಿಮ್ಮ ಕರ್ಮ ಫಲಕ್ಕೆ ತಕ್ಕಂತೆ ಅಲ್ಲಿ ಅನುಗ್ರಹವಾಗುತ್ತದೆ. ಆಗುವುದೇ ಇಲ್ಲ ಎಂಬ ಪ್ರಶ್ನೆ ಇಲ್ಲ. ನೀವು ಮಾಡಿಕೊಂಡು 15 ದಿವಸಕ್ಕೆ ಆಗಬಹುದು, 6 ತಿಂಗಳಿಗೆ ಆಗಬಹುದು, 1 ವರ್ಷಕ್ಕೂ ಆಗಬಹುದು ಅಂತ ಒಂದು ಅಲ್ಲಿರ್ತಕ್ಕಂಥ ಸ್ವಾಮಿಯ ಹತ್ತಿರ ಒಂದು ಶಕ್ತಿ ಇದೆ. ಬನ್ನಿ, ನೀವು ದೇವರ ಸೇವೆ ಮಾಡಿ. ನಿಮಗೆ ನಾವು ಧನ, ಧಾನ್ಯ ಇವುಗಳನ್ನು ಕೊಡಬೇಕು ಎಂಬ ಆಸೆ ಇದ್ದಾಗ ಏನು ಮಾಡಬೇಕು? ಇವಾಗ ಆ ದೇವಸ್ಥಾನಕ್ಕೆ ನಮ್ಮ ಕೈಯಲಾದಂಥ ಕಾಣಿಕೆಯನ್ನು ಸಲ್ಲಿಸಬೇಕು ಎಂದು ತಮ್ಮ ಒಂದು ಮನಸ್ಸಿನಲ್ಲಿ ಅಭಿಪ್ರಾಯ ಇರುತ್ತದೆ. ಆದ್ದರಿಂದ
ನಾವು ಸಹ ಆ ಬ್ಯಾಂಕಿನ ಒಂದು ಖಾತೆಯ ನಂಬರುಗಳನ್ನು ಹಾಕಿರ್ತೇವೆ. ತಾವು ಅಲ್ಲಿಗೆ ತಲುಪಿಸಬಹುದು. ಮತ್ತು ಈ ದೇವಸ್ಥಾನಕ್ಕೆ ಬಹಳ ಅದ್ಭುತ ಸೇವೆ ಸಲ್ಲಿಸತಕ್ಕಂತಹ KV ಶ್ರೀಧರ್ ಅವರು ಬೆಂಗಳೂರಿನಲ್ಲಿದ್ದರೂ ಸಹ ಅವರು ವಾರಕ್ಕೆ ಒಮ್ಮೆ 15 ದಿವಸಕ್ಕೆ ಒಮ್ಮೆ ಹೋಗಿ ದೇವಸ್ಥಾನದ ತಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಬಂದು ತಮ್ಮ ಸೇವೆಯನ್ನು ಬಹಳವಾಗಿ ಸಲ್ಲಿಸುತ್ತಿದ್ದಾರೆ. ಅವರ ಜೀವನವನ್ನು ಅವರು ಈ ಶ್ರೀ ಇಷ್ಟಕಾಮ್ಯಕೇಶವರಿಗೆ ಮುಡುಪಾಗಿ ಸಲ್ಲಿಸಬೇಕು ಎಂಬ ಅವರ ಮನದಾಳದ ಮಾತು ಒಮ್ಮೆ ನಾನು ಕೇಳಿದಾಗ ಆಶ್ಚರ್ಯವಾಯಿತು. ಅವರು ತಮ್ಮ ಕೈಯಲ್ಲಾದಷ್ಟು ಸೇವೆಯನ್ನು ಭಗವಂತನಿಗೆ ನಾವು ಮಾಡಬೇಕು. ನಮ್ಮ ಕನಸಿನಲ್ಲಿ ಅದು ಬಂದಿರುವುದರಿಂದ ನಾವು ನೆರವೇರಿಸಲೇಬೇಕು ಎಂದು ಹೇಳುತ್ತಾರೆ. ಇಂತಹ ಕರ್ತವ್ಯಗಳ ಮಧ್ಯೆ ಕೆಲವರು ನಮ್ಮ ಒಂದು ಸ್ವಯಂ ಪ್ರೇರಿತರಾಗಿ ನಮ್ಮ ಸೇವೆ ಇರಲಿ ಎಂದು ಅಲ್ಲಿಯೂ ಹೇಳುವುದು ಉಂಟು. ನಾವು ಕೆಲವು ಕಡೆ ನೋಡಿರುತ್ತೇವೆ. ಆಗ ಅವರು ಅಲ್ಲಿ ಕಾಮೇನಹಳ್ಳಿಯಲ್ಲಿರತಕ್ಕಂತಹ ಗಾಯತ್ರಿ ಸ್ವಾಮಿ ದೇವರು ಜಗನ್ನಾಥ್ ಕಾಮೇನಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂತಹ ವಸುಮತಿ ಜಗನ್ನಾಥ್ ದಂಪತಿಗಳು ಇಷ್ಟಕಾಮ್ಯ ಕೇಶವ ಸ್ವಾಮಿಯವರಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬನ್ನಿ. ಮತ್ತು ಯಾರೇ ಬಂದರೂ ಅವರನ್ನು ನಗುತ್ತಾ ಆನಂದದಿಂದ ಸ್ವಾಗತವನ್ನು ಮಾಡಿ ಪ್ರತಿದಿನ ಬೆಳಗ್ಗೆ 7ರಿಂದ 9ವರೆಗೆ ತನಕ ತಮ್ಮ ಭಗವದಾರಾಧನೆ ಕಾರ್ಯಕ್ರಮ, ಸಂಜೆ 6ರಿಂದ 9ರವರೆಗೆ ಭಗವಂತನಿಗೆ ಮತ್ತು ಆರಾಧನೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ತಾವು ಅದ್ಭುತವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ನಾವು ತಿಳಿಸಲೇಬೇಕು. ಇಂತಹ ಕಾರ್ಯಕ್ರಮವನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಎಲ್ಲರೂ ಬನ್ನಿ. ಆನಂದದಿಂದ 3 ದಿವಸ ಕಳೆದರೆ ನಿಮಗೆ ಇಂಥ ಅವಕಾಶ ಮತ್ತೆ ನೋಡಲೇಬೇಕು ಎಂದರೆ ಇನ್ನೂ 1 ವರ್ಷಗಳ ಕಾಲ ಬೇಕು. ಇಂತಹ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅಂಥ ಸಮಯಗಳಲ್ಲಿ ತಾವು ಕೆಲಸದಲ್ಲಿದ್ದರೆ ರಜಾವನ್ನು ಹಾಕಿ ತಮ್ಮ ಮಕ್ಕಳೊಂದಿಗೆ ಬನ್ನಿ. ಮಕ್ಕಳಿಗಿಂತ ಕಾರ್ಯಕ್ರಮವನ್ನು ತೋರಿಸಿ. ಬಹಳ ಅದ್ಭುತವಾದ ಕಾರ್ಯಕ್ರಮ ನಡೆಯುತ್ತದೆ. ಒಂದು ಸಣ್ಣ ಊರಾದರೂ ಆ ಊರಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ವಿದೇಶದಲ್ಲಿರ್ತಕ್ಕಂಥವರು ತಮಗೆ ಫೋನ್ ಮೂಲಕ ನಮಗೆ ಈ ಕಾರ್ಯಕ್ರಮವನ್ನು ವಿಡಿಯೋ ಮಾಡಿ ಹಾಕಿ ನಾವು ಆ ಭಗವಂತನಿಗೆ ನಾವು ಏನು ಸಲ್ಲಿಸಬೇಕು ಎಂದರೆ ಒಂದು ಕಾಣಿಕೆ ಇರುತ್ತದೆ. ಅದನ್ನು ನಾವು ಪೇ ಮುಖಾಂತರ ಕಳಿಸುತ್ತೇವೆ. ನಂಬರ್ಗಳನ್ನು ಹಾಕಿ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಮುಂದೆ ಆ ಕಾರ್ಯಕ್ರಮದ ಆ ಬ್ಯಾಂಕ್ ಅಕೌಂಟ್ಗಳನ್ನು ಮತ್ತು ಜನಾರ್ದನ್ ಮತ್ತು KV ಶ್ರೀಧರ್ ಮತ್ತು ರಾಮಪ್ರಿಯನ್ ಕಾಮೇನಹಳ್ಳಿ ಇವರ ನಂಬರುಗಳನ್ನು ಹಾಕಿರ್ತೇವೆ. ತಾವು ಇಷ್ಟವಾದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಮರೆಯದೆ ಬನ್ನಿ. ನಮ್ಮನ್ನು ಸಂತೋಷಪಡಿಸಿ ಮತ್ತು ನಮ್ಮ ವಿಡಿಯೋ ಮಾಡುವವರಿಗೆ ಪ್ರೋತ್ಸಾಹವನ್ನು ಕೊಡಿ. ಇದರ ಉದ್ದೇಶ ವಯಸ್ಸಾದವರು ನೋಡಲಿ ಎಂಬ ಉದ್ದೇಶದಿಂದ ಮಾಡುತ್ತೇವೆ ಹೊರತು ನಮ್ಮ ಸ್ವಾರ್ಥಕ್ಕಾಗಲಿ ಇನ್ನೊಬ್ಬರ ಒಂದು ಹೊಗಳಿಕೆಯಿಂದಾಗಲಿ ನಾವು ಮಾಡುತ್ತಾ ಇಲ್ಲ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ ಬನ್ನಿ. ನಿಮ್ಮನ್ನು ನಾವು ಸ್ವಾಗತ ಮಾಡುತ್ತೇವೆ. ಈಗ ಕಾಮೇನಹಳ್ಳಿಗೆ
ದರ್ಶನಕ್ಕೆ ಹೋಗೋಣ. ಅಲ್ಲಿ ಹೋದ ವರ್ಷ ನಡೆದಂಥ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತೆ. ಬನ್ನಿ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋಗೋಣ ಬನ್ನಿ ಕಾಮೇನಹಳ್ಳಿಗೆ. ಇಷ್ಟಕಾಮ್ಯ ಕೇಶವ ಸೌಮ್ಯ ಸ್ವಾಮಿ, ಇಷ್ಟಕಾಮ್ಯ ಸೌಮ್ಯ ಕೇಶವ ಸ್ವಾಮಿಯವರ ದೇವರ ದರ್ಶನವನ್ನು ಮಾಡೋಣ. ಬನ್ನಿ ಬನ್ನಿ. ಧನ್ಯವಾದಗಳು ವೀಕ್ಷಕರೇ. ನಿಮಗೆ ದೇವಸ್ಥಾನಕ್ಕೆ ತಮ್ಮ ಕೈಯಲಾದಂಥ ಹಣವನ್ನು ಕೊಡಬೇಕು ಎಂದರೆ ಇಷ್ಟವಿದ್ದರೆ KV ಶ್ರೀಧರ್, RPC ರೋಡ್ ಬೆಂಗಳೂರು, ಯೋಜೆ ಜಗನ್ನಾಥ್ ಕಾಮೇನಹಳ್ಳಿ, KG ವೆಂಕಟಾಚಲಂ ಸಹಕಾರ ನಗರ ಬೆಂಗಳೂರು, ಸಂಪತ್ತ ಕುಮಾರನ್ KV RPC ಲೇಔಟ್, ರಾಮಪ್ರಿಯನ್ ಪರಪ್ಪನ ಅಗ್ರಹಾರ ಬೆಂಗಳೂರು ಮತ್ತು ಶ್ರೀನಿವಾಸನ್ ರಾಜರಾಜೇಶ್ವರಿ ನಗರ ಇವರಿಗೆ ತಮ್ಮ ಫೋನ್ ಮೂಲಕ ಪೇ ಮಾಡಿ ಕಳಿಸಬಹುದು. ಧನ್ಯವಾದ. ಬನ್ನಿ, ವಾರ್ಷಿಕೋತ್ಸವಕ್ಕೆ ಸ್ವಾಗತ. ಇಷ್ಟಕಾಮ್ಯ ಶ್ರೀ ಇಷ್ಟಕಾಮ್ಯಕೇಶವ ಸ್ವಾಮಿ ದೇವಸ್ಥಾನ, ಕಾಮೇನಹಳ್ಳಿ, ಹಾಸನ ಜಿಲ್ಲೆ. 6ನೇ ವಾರ್ಷಿಕೋತ್ಸವ 30/5/2025 ಶುಕ್ರವಾರ, 31/5/2025 ಶನಿವಾರ, 1/6/2025 ಭಾನುವಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಇಷ್ಟಕಾಮ್ಯ ಸ್ವಾಮಿಯವರ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ. ಪ್ರಿಯ ವೀಕ್ಷಕರೇ, ಬನ್ನಿ, ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಲಾಗಿದೆ. ತಮಗೆ ಕಳಿಸಬೇಕು ಎಂದರೆ ಪೂರ್ಣವಾಗಿ ಓದಿ, ಅನಂತರ ನಿಮಗೆ ಸಂತೋಷವಾದರೆ ನಿಮ್ಮ ಕೈಯಲ್ಲಿ ಆದಷ್ಟನ್ನು ಕಳಿಸಬಹುದು. ಇದರಲ್ಲಿ ಬಲವಂತದ ಪ್ರಶ್ನೆಯೇ ಇಲ್ಲ. ನಿಮ್ಮ ಕಾರ್ಯಕ್ರಮ ದೇವರಿಗೆ ಸಲ್ಲಲಿ. ಹಾಸನ ಜಿಲ್ಲೆ, ಹಾಸನ ತಾಲೂಕಿನ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ಅನಂತ ವಂದನೆಗಳು. ಹಾಸನ ಕಾಮೇನಹಳ್ಳಿಯಲ್ಲಿ ಇಷ್ಟಕಾಮ್ಯ ಸ್ವಾಮಿಯವರ 5ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ನಡೆಸಿದ್ದೇವೆ. ತಾವೆಲ್ಲರೂ ವಿಡಿಯೋ ಮೂಲಕ ನೋಡಿ ನಮಗೆ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಮಾಡಲು ಉತ್ತೇಜನ ಕೊಡಿ ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಪೂರ್ತಿಯಾಗಿ ಕಾಮೇನಹಳ್ಳಿಯಲ್ಲಿ ನಡೆದಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು VHN ಕೇಶವನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತಿದೆ. ದಯವಿಟ್ಟು ನೋಡಿ. ಇಂತಿ ವಸುಮತಿ ಜಗನ್ನಾಥ್. KV ಶ್ರೀಧರ್ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಸಾಫ್ಟ್ವೇರ್ ಇಂಜಿನಿಯರ್. ಇವರು ಇಷ್ಟಕಾಮ್ಯ ಸ್ವಾಮಿಯವರ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಸನ ತಾಲೂಕಿನ ಕಾಮೇನಹಳ್ಳಿಯ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ. ಘಂಟಾನಾದ ಮೂಲಕವಾಗಿ ಸ್ವಾಗತ ಸುಸ್ವಾಗತ. ಶ್ರೀಧರ್. ಆಯ್ತಾ? ನಮಸ್ಕಾರ. ಹೌದು, ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಏನು ಇಲ್ಲಿ ಬಂದಿರೋ ಉದ್ದೇಶ? ಇವತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಕಾಮೇನಹಳ್ಳಿ ನಮ್ಮ ಊರು. ನಾನು ಹುಟ್ಟು ಬೆಳೆದವರು. ಇಲ್ಲಿ ಒಂದು ದೇವಸ್ಥಾನನ 2019ನೇ ಇಸ್ವಿ ನಮ್ಮ ಕಾಮೇನಹಳ್ಳಿಯಲ್ಲಿ ಶ್ರೀಧರ್ ಮಾಮ ಅಂತಿದ್ರು. ಅವರ ಒಂದು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನದ ಹೆಸರೇನು ಅಂದರೆ ಇಷ್ಟಕಾಮ್ಯ ದೇವಸ್ಥಾನ, ಇಷ್ಟಕಾಮ್ಯ ಕೇಶವ ದೇವಸ್ಥಾನ ಅಂತೇಳಿ. ಇವರು ಮಧುಸೂದನ್ ಅಂತ. ನಮಸ್ಕಾರ. ಇವರು ಹೇಳ್ತಾ ಇದ್ದಾರೆ, ಆ ಕಡೆಯಿಂದ ಕಂದ್ಲಿ ಕಡೆಯಿಂದ ಸಕಲೇಶ್ಪುರ ರೋಡ್ ಕಂದ್ಲಿ ಕಡೆಯಿಂದ ಬಂದರೆ ಇಲ್ಲಿ ಬೈಲಹಳ್ಳಿ, ನೆಕ್ಸ್ಟ್ ಕಾಮೇನಹಳ್ಳಿ ಗಡಿ ಬರುತ್ತೆ. ಕಾಮೇನಹಳ್ಳಿ ಈ ಕಡೆಯಿಂದ ಹಗರೆಯಿಂದ ಬಂದರೆ ಹಾಸನ ಟು ಬಂದು ಹಗರೆ ಇಳ್ಕೊಂಡು ಹಗರೆಯಿಂದ ಹುಲ್ಗುಂಡಿಯಿಂದ ಇಲ್ಲಿ ಬಂದರೆ
ಇಲ್ಲಿ ಗಡಿಗೆ ಬಂದು ನೋಡಿ, ಇಲ್ಲಿ ಗಡಿ ಕಾಣಿಸುತ್ತಲ್ಲ, ಇಲ್ಲಿಂದ ಒಳಗಡೆ ಹೋದ್ರೆ ಕಾಮನಹಳ್ಳಿ ಅಂತ ಇಷ್ಟಕಾಮ್ಯ ದೇವಸ್ಥಾನ ಅಂತ ಚಿಕ್ಕೂರು. ಆ ಚಿಕ್ಕೂರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇದೇ ಕಾಮನಹಳ್ಳಿ. ಅಲ್ಲಿ ನಾಳೆ ಹನುಮ ಜಯಂತಿ ಉತ್ಸವ. ಇವತ್ತು ಹನುಮ ಜಯಂತಿ ಉತ್ಸವ, ಇವತ್ತು ಹನುಮ ಜಯಂತಿ ಉತ್ಸವ, ನಾಳೆ ಕಲ್ಯಾಣೋತ್ಸವ, ನಾಳೆ ಕಲ್ಯಾಣೋತ್ಸವ, ಮತ್ತೆ ನಾಡಿದ್ದು ಸುಧಾರ್ಶೋಮನ ಏರ್ಪಡಿಸಲಾಗಿರುತ್ತದೆ. ಎಲ್ಲ ಏರ್ಪಾಡಾಗಿದೆ. ಇದನ್ನ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಅನಂತರ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು. ಬರ್ರಿ ಮಧು, அப்படி முன்னு போங்க, முன்போட போங்க. இந்த கடை பாருங்க. அப்படி நிற்காங்க. ಕಾಮನಹಳ್ಳಿಗೆ ಹೋಗೋ ದಾರಿ. ಹಾಂ ಚೊಲ್ಲ ಕಾಮನಹಳ್ಳಿಗೆ ಹೋಗೋ ದಾರಿ. ಇದು ಕಾಮನಹಳ್ಳಿಗೆ ಹೋಗೋ ದಾರಿ. ನಾವು ಈ ಕಡೆಯಿಂದ ಹಾಸನದಿಂದ ಬಂದಾಗ ಸೊ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಬಲಗಡೆ ತಿರುಗಿದ್ರೆ ಕಾಮನಹಳ್ಳಿಗೆ ಹೋಗುತ್ತೆ. ಇದೇ ಸೀದಾ ಹೋದ್ರೆ ಹುಲ್ಗುಂಡಿಗೆ ಹೋಗುತ್ತೆ. ಹುಲ್ಗುಂಡಿ ಮಾದೇಳಿಗೆ ಹೋಗಿ ಹಗರೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ತಾರೆ. ಮತ್ತು ಈ ಕಡೆ ಹೋದರೆ ಬೈಲಹಳ್ಳಿ, ಹಾಸನ. ಈಗ ಇಲ್ಲಿ ಬಲಗಡೆ ತಿರ್ಕೊಂಡು ಹೋದರೆ ಕಾಮನಹಳ್ಳಿ. ಈಗ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ 1 ಕಿಲೋಮೀಟರ್ ಹೋದರೆ ಮುಂದೆ ಹೋದ್ರೆ ದೇವಸ್ಥಾನ ಸಿಗುತ್ತಾ? ಇಷ್ಟಕಾಮ್ಯ ಕೇಶವ ದೇವಸ್ಥಾನ ಸಿಗುತ್ತೆ. ಹೋಗೋಣ, ನೋಡೋಣ, ಬನ್ನಿ. ಖಂಡಿತವಾಗ್ಲೂ ಬನ್ನಿ. ಥ್ಯಾಂಕ್ ಯು. ಶ್ರೀ ಇಷ್ಟಕಾಮ್ಯ ಕೇಶವ ದೇವಾಲಯಕ್ಕೆ ಎಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಕೇಶವ ಸೇವಾ ಇಷ್ಟಕಾಮ್ಯ ಕೇಶವ ಸೇವಾ ಸಮಿತಿ, ಕಾಮೇನಹಳ್ಳಿ, ಹುಲ್ಗುಂಡಿ ಮುಖ್ಯ ರಸ್ತೆ, ಹುಲ್ಗುಂಡಿ ಪೋಸ್ಟ್, ಹಾಸನ ತಾಲೂಕು, ಹಾಸನ, ಕರ್ನಾಟಕ 573216 573216. ರಿಜಿಸ್ಟರ್ ನಂಬರ್ HSN-4-000-2017-2018. ನಮಸ್ಕಾರ. ಶ್ರೀ ಇಷ್ಟಕಾಮ್ಯ ಕೇಶವ ದೇವಾಲಯದ ಪ್ರಾಕಾರ ನಿರ್ಮಾಣದ ಸೇವಾಕರ್ತರು ಕೊರಟೀಕೆರೆ ಶೇಷಾದ್ರಿ ಅಯ್ಯಂಗಾರ್, ಹೈದರಾಬಾದ್ ಮತ್ತು ಕುಟುಂಬದವರು. ಧನ್ಯವಾದಗಳು. ಅಲ್ಲೇ ಮಳೆ ಇಟ್ಟು ನೋಡ್ರಿ. ಅಲ್ಲೇ ಮಳೆ ಅಲ್ಲೇ ಮಳೆ ಇಟ್ಟಿದೆ ನೋಡ್ರಿ. ಬರ್ತಾ ಇದೆಯಲ್ಲ, ಇಲ್ಲ ಬರ್ತಾ ಐತೆ. ಭಾಳ ಕಮ್ಮಿ ಇಲ್ಲ, ನೀನು ಕಮ್ಮಿ ಇಲ್ಲ. ಅಲ್ಲ ಮಣ್ಣು ಅಲ್ಲ